ಹಾಲು ಕಾಸ್ಕೊಂಡು ಹಾಲು ಹಾಕೊಂಬರ ನೀನು ಹಾಕೊಂಬರ್ಬೇಡ. ಬಸ್ಕೊಂಡ್ರಂಗ ದೊಡ್ಡಾಗ್ತೈತಿ ಇವ್ರಾದ್ರು ಕೂಡ ಈ ತಾಯಿ ಚಗೋದ್ಬಿಟ್ಟು 501 ರೂಪಾಯಿ ಕೊಟ್ಟಿರ್ತಾರೆ. ಕೊಟ್ಟು ಬರ್ತಾರಮ್ಮ ಇದನ್ನಂತ ಗಣೇಶ 10 ಕೈಲಿ ಕೊಟ್ಟು ಕಾಪಾಡ್ತೀನಿ ಬಿಡ್ಕೊಳ್ತೇನೆ. ಏನಾಯ್ತು ಹತ್ತಿ ಬಟ್ರಾಗ್ಯಾರ ಗುರು ಕಣಂಗ್ ಉಳಿತಿ ಏಕ ಹಾಲು ಸುಂಡಕ ಹಾಕೊಂಡ್ ಬಿಟ್ಟೇನ ಏಕ ಹಾಲಾಗ ಔಷಧ ಹಾಕಿ ಎಷ್ಟು ತಣ್ಣಗಾದ ನೋಡ ಹಾಲ ಅದು ಭಾಳ ತಣ್ಣಗಾಗ್ಯಾವ ಅಕ್ಕಿ ಕರಿ ಹುರ್ಗಾಲಿಗೆ ಭೋಗಾದೇವಿ ಏನ್ ಮಾಡ್ತೀವಿ ಮನ್ಯಾಗ ಮನೆದಾಗ ಕೃಷಿ ಮಾಡ್ಸದ್ ಕೂತಿ ನೋಡವ ಬಾರ ನೀನು ಹೊರಗ ಬಾ ಯಾಕ ಕರ್ದ್ರೆ ನನಗೆ ಕಡೆ ಎಣ್ಣೆ ಹಾಕಿ ಅಮ್ಮ ಯಾಕೆ ಬಂದ್ರೆ ಏನಮ್ಮ ಈಗ ನಮ್ಮ ಮನೆಗೆ ರಾಜ ದರ್ಬಾರ ಬಿಟ್ಟು ನಮ್ಮ ಮನೆ ರಾಜರು ಬಂದಿದ್ರಿ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರಿವ? ನಮ್ಮ ಮನ್ಯಾಗ ಹಸಿ ಬಾಣ್ತಿ ಶಿಶು ಕೂಸ ಬಾಣ್ತಿ ಹಾಲು ಕೊಟ್ಟವಾದ ಖೈವಾರ ಹಾಲು ಕುಡಿ ಶಟಿ ನಿಚ್ಚ ಚಾ ತರದ ಹಾಲು ತಂದಿರಲ್ವ? ಭಯವಾದದ್ದು ಬಾಳಕಿಲ್ಲ ನೋಡ ಹೇಗೆದು ರಾಜರು ಕೊಟ್ಟ ಖೈವಾರ ನಿನ್ನ ಗಂಡನ ಮಾತಾ ಕೇಳ್ತೀನಿ ಕಾಲಕ್ಕೆ ಸೇರಿದ್ರೆ ಕುಡಿ ಇಲ್ಲ ನಾವು ನೀ ಕುಡಿ ಕಾರ್ಯವನ್ನ ಕುಡಿತೀವಿ. ಹಂಗಾದ್ರ ನಮ್ಮ ರಾಜರು ಹೇಳ ಚುಟ್ರಂದ್ರ ನಾ ಕುಡ್ತೀನಿ ತರವ ನೀವ್ ತಂದಿರಂದ್ರ ನಾ ಕುಡಂಗಿಲ್ಲ ನೋಡ. ನಾವ್ ತರ್ಲಕ್ಕ ನಾವ್ ಹಿಂದಕ ಎಮ್ಮೆ ದನನ ಕುರಿನ ನಮ್ಮ ಮನೆ ಹಾಳ ಹಿಂಡನ ರಾಜರು ಕೊಟ್ರ ತಂದಿದೀವಿ ಕುಡಿ ಶಟಿ. ಹಂಗಾದ್ರ ಕುಡಿತು ನೋಡವ ಕುಡಿಯವ ಯಾಕ ಹಾಲ್ನಾಗ ಸೋಸೆ ಹೊಂಟದ. ಸಂಶಯ ಮಾಡ್ಕೋಬೇಡ ಸಂಶಯ ಮಾಡ್ಕೊಂಡು ಇಲ್ಲಿ ಬೂಟು ಕೂತಿದೆ ಹೋಗಿ ಕುಡಿಯವ. ಯಾಕ ಹಾಲು ಹಸರು ಕಾಣಿಸುತ್ತ ಹಾಲು ಹಸರವ ಹೌದ್ ನೋಡಮ್ಮ. ಈ ಊರಾಗ 3 ತಿಂಗಳು ಬಳಿ ಬಿಟ್ಟಿಲ್ಲ ಅರ್ನಿ ಗಟಾರ ಎಲ್ಲ ಬಳಿ ಒಂದು ಹಸಿರು ತಿಂದಾವ ಹಸಿರು ಸಿಗ್ತದ ತರ ಹಸಿರು ತಿಂದಾವ ಹಸಿರು ಹಿಂಡ್ಯಾವ ಕುಡಿಲಾಗ ಹೊಡಿ. ಹಂಗಾದ್ರ ಕುಡ್ತೀನಿವ ಮುಗ್ತಾವಕ್ಕ ಅಮ್ಮ ರೇಣುಕ ಹಾಕಂತ ಕಾಣಿಸ್ತದ ಸಂಕಟ. ಅಮ್ಮ ರೇಣುಕ ಏನ ಮಾಡಿ ಎಲ್ಲಿ ಹೋಗಿ ಅಯ್ಯೋ ಶಿವ ಶಿವ ಶಂಕರ ಶಂಕರ ಪೂರ್ವ ಜನ್ಮದ ಕರ್ಮ ವಿಧಿಗನ್ನ ಬಿಡದ ಹರಿ ಹರೇ ಹೋಗಿ ನೋಡು ರಾಜ. ಏನೋ ಆಕಾಶವಾಣಿ ಆದಂತೆವಾಯ್ತಲ್ಲ. ಈ ನನ್ನ ರಾಜ ದರ್ಬಾರವನ್ನು ಬಿಟ್ಟು ಬೇಗನೆ ಅರಮನೆಗಾದರೂ ಹೋಗಿ ನೋಡುವೆ ಭಗವಂತ. ಅರಮನೆಗಾದರೂ ಹೋಗಿ ನೋಡುವೆ ನನ್ನಪ್ಪ.
ಕೊಟ್ಟಿಯರು ಹೃದಯಕ್ಕೆ ನೋವು ಕೊಟ್ಟಿಯರು ಯಾರಿಗೆ ಯಾರು ಅರಿತವರಾರು ಯಾರಿಗೆ ಯಾರು ಅರಿತವರಾರು ಹೃದಯಕ್ಕೆ ನೋವು ಕೊಟ್ಟಿಯರು ಹೃದಯಕ್ಕೆ ನೋವು ಕೊಟ್ಟಿಯರು ಯಾರಿಗೆ ಯಾರು ಅರಿತವರಾರು ಹೃದಯಕ್ಕೆ ನೋವು ಕೊಟ್ಟಿಯರು ಹೃದಯಕ್ಕೆ ನೋವು ನಗರ ಚಂದ ಹುಡಿಯ ಮುಗಿಲು ಮುಟ್ಟಿದೆ ಕೈಸಿ ತುಂಬದಲ್ಲಿ ಬಾಳುವುದಿಲ್ಲಂತೋ ಬದುಕುವುದಿಲ್ಲಂತೋ ಮನಸ್ಸಿನ ಪಾಪ ಯಾರೀತಿ ಹೇಳಲಿ ಮನಸ್ಸಿನ ಪಾಪ ಯಾರೀತಿ ಹೇಳಲಿ ದುಃಖದ ಬದಲೆ ತುಂಬಿಹುದು ದುಃಖದ ಬದಲೆ ತುಂಬಿಹುದು ಯಾರಿಗೆ ಯಾರು ಯಾರು ಯಾರಿಗೆ ಯಾರು ಅರಿತವರಾರು ಹೃದಯಕ್ಕೆ ನೋವು ಹೃದಯಕ್ಕೆ ನೋವು ಯಾರಿಗೆ ಯಾರು ಅರಿತವರಾರು ಯಾರಿಗೆ ಯಾರು ಅರಿತವರಾರು ಹೃದಯಕ್ಕೆ ನೋವನ್ನು ಕೊಟ್ಟಿಯರು ಹೃದಯಕ್ಕೆ ನೋವನ್ನು ಕೊಟ್ಟಿಯರು ಶಿವ ಶಂಕರ ಪರಮೇಶ್ವರ ಎಂತ ಹೇಳುತ್ತಂದ ಭಗವಂತ ಎಂತ ಹೇಳುತ್ತಂದಿನಲ್ಲಪ್ಪ ಮಗಳೇ ರೇಣುಕ ತಾಯಿಯನ್ನು ಕಳೆದುಕೊಂಡು ಪರದೇಶವಿನಮ್ಮ ರೇಣುಕ ಅಮ್ಮ ಅಪ್ಪ ಎಂದು ಕೈಗೆ ಕರೆದರೆ ಎತ್ತಿಕೊಂಡು ಮುಂದಾಡುವೆನಪ್ಪ ರೇಣುಕ ಅಪ್ಪ ಎನ್ನುವುದನ್ನು ಬಿಟ್ಟು ಅಮ್ಮ ಎಂದು ಕೂಗಿದರೆ ಮಗಳೇ ರೇಣುಕ ಭಗವಂತ ಈ ದೈವೆಲ್ಲ ನಗುವಂಗೆ ಮಾಡಿರಿ ತಂದೆ ನಗುವಂಗೆ ಮಾಡಿರುವಿ ನನ್ನಪ್ಪ ಎನ್ನ ಮನೆಗೆ ಅಳುವಂಗೆ ಮಾಡಿರಿ ತಂದೆ ಅಳುವಂಗೆ ಮಾಡಿರಲ್ಲಪ್ಪ ನಗು ದೈತಿ ದೈವ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಅಳುತ್ತೈತಿ ಜೀವ ಇಲ್ಲಿ ಹಿರಿಯಾಟ ಕಂಡೋರು ಮಾನವ ಓ ಹಿರಿಯಾಟ ಕಂಡೋರು ಮಾನವ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ವಿಜಯಾಟ ಕಂಡವರ
ವಿಧಿಯಾಟ ಕಂಡೋರಾರೋ ಮಾನವ ನಗತೈತಿ ದೈವ ಅಲ್ಲಿ ಅಳುತ್ತೈತಿ ದೇವ ಇಲ್ಲಿ ನಗತೈತಿ ದೈವ ಅಲ್ಲಿ ಅಳುತ್ತೈತಿ ದೇವ ಇಲ್ಲಿ ವಿಧಿಯಾಟ ಕಂಡವರ್ಯಾರೋ ಮಾನವ ಓ ವಿಧಿಯಾಟ ಕಂಡವರ್ಯಾರೋ ಮಾನವ ನಾನೊಂದು ಬಗೆಯಿದೆ ವಿಧಿ ಒಂದು ನೀಡಿದೆ 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 ಸುಖ ಕಾಣದ ಜೀವ ಸಣ್ಣಾಗಿ ಹೋಗಿದೆ ಸುಖ ಕಾಣದ ಜೀವ ಸಣ್ಣಾಗಿ ಹೋಗಿದೆ ವಿಧಿಯಾಟ ಕಂಡೋರಾರೋ ಮಾನವ ವಿಧಿಯಾಟ ಕಂಡೋರಾರೋ ಮಾನವ ನಗತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ನಗತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ವಿಧಿಯಾಟ ಕಂಡವರ್ಯಾರೋ ಮಾನವ ಓ ವಿಧಿಯಾಟ ಕಂಡವರ್ಯಾರೋ ಮಾನವ ನನ್ನ ಮೆಚ್ಚಿದ ಮಡ ಶಿವ ಶಿವ ಮನ ಮೆಚ್ಚಿದ ಮಡಿ ಮಡಿ ಹೋದ ಮೇಲೆ ಮನ ಮೆಚ್ಚಿದ ಮಡದಿ ಮಡಿ ಹೋದ ಮೇಲೆ ಮನ ಮೆಚ್ಚಿದ ಮಡದಿ ಮಡಿ ಹೋದ ಮೇಲೆ ನರ ಹತ್ತಿ ಊರೀತ ಎಲ್ಲ ಪ್ರೇಮ ಬಾಲೆ ನರ ಹತ್ತಿ ಊರೀತ ಎಲ್ಲ ಪ್ರೇಮ ಬಾಲೆ ದರ ಹತ್ತಿ ಊರೀತ ಎಲ್ಲ ಪ್ರೇಮ ಬಾಲೆ ದರ ಹತ್ತಿ ಊರೀತ ಎಲ್ಲ ಪ್ರೇಮ ಬಾಲೆ ವಿಧಿಯಾಟ ಕಂಡೋರಾರೋ ಮಾನವ ಓ ವಿಧಿಯಾಟ ಕಂಡೋರಾರೋ ಮಾನವ ನಗತೈತಿ ದೈವ ಅಲ್ಲಿ ಅಳುತ್ತೈತಿ ದೇವ ಇಲ್ಲಿ ನಗತೈತಿ ದೈವ ಅಲ್ಲಿ ಅಳುತ್ತೈತಿ ದೇವ ಇಲ್ಲಿ ವಿಧಿಯಾಟ ಕಂಡವರ್ಯಾರೋ ಮಾನವ ಓ ವಿಧಿಯಾಟ ಕಂಡವರ್ಯಾರೋ ಮಾನವ ಭಗವಂತ ಎಂತ ಯಾಳು ತಂದೆ ನನ್ನಪ್ಪ ಎಂತ ಯಾಳು ತಂದೆ ಭಗವಂತ ನನ್ನಪ್ಪ ತಂದೆ ನನ್ನ ಅಮ್ಮ ರೇಣುಕ ಎಂತ ತಾಯಿನ ಕಳೆದುಕೊಂಡು ಬರದೆ ಸಾಲಲ್ಲಪ್ಪ ರೇಣುಕ ಇಲ್ಲಿ ಅಳುತ್ತ ಕುಳಿತರೆ ಯಾರು ಕೇಳುವರಪ್ಪ ತಂದೆ ಮಗಳ ಗೋಳು ಅಮ್ಮ ಮನೆಯಲ್ಲಿ ಕಸ ಮುಸರಿ ಮಾಡುವ ಮಗಳು ಮಾದೇವಿ ಇರುವಳಮ್ಮ ರೇಣುಕ ಆ ಮಾದೇವಿ ಕೈಯಲ್ಲಾದರೂ ಕೊಟ್ಟು ನನ್ನ ರಾಜ ದರ್ಬಾರಕ್ಕಾದರೂ ಹೋಗಿ ಬರುತ್ತೇನಮ್ಮ ಅಮ್ಮ ಮಗಳೇ ಮಹಾದೇವಿ ಯಾಕೆ ರಾಜರೇ ಮನೆಯಲ್ಲಿ ಏನು ಮಾಡ್ತೀರಿವಮ್ಮ ಮನೆಯಲ್ಲಿ ಕಸ ಮುಸ್ರಿ ಬೆಳೆದನೇನಾದ್ರೆ ಅಮ್ಮ ಕಸ ಮುಸುರಿ ಕೆಲಸವನ್ನು ಬಿಟ್ಟು ಬೇಗನೆ ಹೊರಗೆ ಬಾರಮ್ಮ ಮಗಳೇ ಆಗ್ಲಿ ರಾಜರೇ
ಬುದ್ಧಿವಂತಿಕೆ ಬರಬೇಕಾಗಿದ್ರೆ ನಕ್ಕ ನಡಿವತ್ತ ಬರ್ತಿದ್ರು. ಈಗ ಮಾರಿ ಸಣ್ಣ ಮಾಡಿಕೊಂಡು ಮನೆಗೆ ಬಂದಿದ್ದಾರೆ. ಮೇಲಾಗಿ ಮಡಿಲಿನಲ್ಲಿ ಕುಸನವಿದೆ. ಅವ್ರಿಗೆ ಏನಾಗಿದೆ ನನಗೆ ಗೊತ್ತಿಲ್ಲ. 3-4 ಹೆಜ್ಜೆ ಮುಂದಕ್ಕೆ ಹೋಗಿ ನಾನು ಮಾತನಾಡಬೇಕು. ನಮ್ಮ ರಾಜರೇ ತಮ್ಮ ಪಾದಕ್ಕೆ ನಿನಗೆ ಕಲ್ಯಾಣವಾಗಲಪ್ಪ. ಮೇಲೆ ಕೇಳಮ್ಮ ಮಗಳೇ ಮಹಾದೇವಿ. ನನಗೆ ಏಕೆ ಕರೆದಿಟ್ಟಂದೆ? ಅಮ್ಮ ಅಪ್ಪ, ಈಗ ಈ ಕೂಸವನ್ನು ಉಡಿಯಲು ಎತ್ತಿಕೋರಮ್ಮ. ಅಯ್ಯೋ ಶಿವ, ಯಾಕೆ ನನ್ನಪ್ಪ? ತಾವು ಶ್ರೀಮಂತರು, ಹೌದಮ್ಮ. ನಾನು ಬಡವಳು. ಹೌದಮ್ಮ, ಹೌದು. ಮೇಲಾಗಿ ಬೆಕ್ಕಿಂದು ಪರದೇಶಿ. ಹೌದಮ್ಮ. ನಾನು ದಾರಿಯಲ್ಲಿ ಹೋಗುವಾಗ ಕರೆದು ತಂದು ನಿಮ್ಮ ಮನೆಯಲ್ಲಿ ಕಸ ಮೊಸರಿ ಕೆಲಸಕ್ಕೆ ಹಚ್ಚಿದ್ರಿ. ಹೌದಮ್ಮ. ಇಂಥ ಶ್ರೀಮಂತರ ಕೂಸ ನನ್ನಂತ ಬಡವತಿ ಕೈಯ ಕೊಡ್ಬೇಕಾದರೆ ಮನೆಯಲ್ಲಿ ತಾಯಿಯವರಿ ದೇವಿ ತಂದೇವ್ರಿ. ಅಯ್ಯೋ ಶಿವ ಶಿವ. ಅಮ್ಮ ತಂದೆ, ಇಂಥವಾದ ಕೆಚ್ಚವನ್ನು ಮತ್ತೆ ಎಬ್ಬಿಸಬೇಡಮ್ಮ. ಮುಚ್ಚಿದ ಮಾತು ಬಿಚ್ಚಿ ಹೇಳಿದರೆ ಏನಾಗದಂಬುದು. ಆಗಲಿಮ್ಮ. ಅಮ್ಮ ತಂದೆ, ನಿನ್ನ ತಾಯಿ ಭೋಗಾದೇವಿಯನ್ನು ಏನಾಯ್ತು ಅಪ್ಪ? ಅಮ್ಮ ತಂದೆ, ನಿನ್ನ ತಾಯಿ ಭೋಗಾದೇವಿಯನ್ನು ಏನಾಯ್ತು ಹೇಳಿ ತಂದೆಯವ್ರೆ. ಯಾರು ಕಟಕರು ಬಂದು ಅಮ್ಮ ಅಪ್ಪ, ನಿನ್ನ ತಾಯಿ ಭೋಗಾದೇವಿಯನ್ನು ಏನಾಯ್ತು ತಂದೆ? ಯಾರು ಕಟಕರು ಬಂದು ಇಸವ ಹಾಕಿದರಮ್ಮ. ಅಯ್ಯೋ, ಶಾಂತರಾಗಿರಪ್ಪ. ಶಾಂತರಾಗಿ ತಂದೆ, ಶಾಂತರಾಗಿರಿ. ಹುಟ್ಟಿನ ಹೊರವನ್ನ ಸಾಯುವುದು, ಕಟ್ಟಿದ ಮನೆಯನ್ನ ಬೀಳುದು, ಹೌದಮ್ಮ. ಒಟ್ಟಿನ ಬಳಿಗೆ ಒಬ್ಬ ನಾಶಾಗಿ ಹೋಗುದು. ತಾವು ಹೀಗೆ ಅಯ್ಯಂತ ಕರೆಂತ ಕೊಟ್ಟರೆ ಆ ಸತ್ತ ಭೋಗನೇವೇನೋ ಮಾತು ಎದ್ದು ಬರುವುದಿಲ್ಲ. ಹೌದಮ್ಮ. ಶಾಂತರಾಗಿರಲ್ಲಪ್ಪ, ಶಾಂತರಾಗಿರಿ. ಈಗ ನಾನೇನು ಮಾಡಲಿ ತಂದೆ? ಅಮ್ಮ ಅಪ್ಪ, ಈ ತಾಯಿ ಇಲ್ಲದ ತಪ್ಪಲಿ ಮಗಳಿಗೆ ಏನು ಮಾಡಬೇಕು ಅಪ್ಪ? ಅಮ್ಮ ಅಪ್ಪ, ಈ ಅತ್ತ ತಾಯಿ ಸರ್ಬಿಯಾಗಿ ನೋಡಿಕೊಳ್ಳಬಾರು ನಿನ್ನದಮ್ಮ. ಅಯ್ಯೋ ಶಿವ ಶಿವ, ಕೆಟ್ಟ ಬಂಡಿಯನ್ನು ನನ್ನ ತಲೆ ಮೇಲೆ ಹಾಕಿ ಬಾರಾಕಿದೆಯಲ್ಲಪ್ಪ, ಬಾರಾಕಿದೆ. ಅಪ್ಪ, ತಂದೆ, ಅಮ್ಮ ಯಾವತ್ತು ನೀವು ನನ್ನ ಕೂಲಿ ಹೆಣ್ಮಗ ತರ ನೋಡ್ಕೊಂಡಿಲ್ಲ. ಹೌದಮ್ಮ. ನಿಮ್ಮ ಮನೆ ಮಗಳಂತ ನನಗೆ ಭಾವಿಸಿದ್ರಿ. ಹೌದಮ್ಮ. ಇನ್ನ ಮೇಲೆ ನಿಮ್ಮ ಮಗಳಲ್ಲ ನನ್ನ ಮಗಳಂತ ತಿಳಿದುಕೊಂಡು ನಾ ಏಕೆ ಜೋಪಾನ ಮಾಡಬಾರದು? ಕೊಟ್ಟು ಬಿಡಿ ಆ ಕೂಸನ್ನು ನನ್ನ ಮಡಿಲಲ್ಲಿ. ಅಮ್ಮ ತಂದೆ, ನಂದೊಂದು ಮಾತಿರೋದು ನಡೆಸಿಕೊಂಡು ಏನಮ್ಮ? ಅದು ಏನು ಹೇಳುತ್ತೀನಿ ಅಮ್ಮ. ಅಪ್ಪ. ಈ ಕಂದನ ಮುಖವು ಉಳಿದ 4 ಮಂದಿ ಪಟ್ಟದ ಸ್ತ್ರೀಯರಿಗೆ ತೋರಿಸಬಾರದು ನೋಡಮ್ಮ. ಇಲ್ಲ ತಂದೆ, ಇಲ್ಲ. ಅಮ್ಮ ಅಪ್ಪ, ನಿನ್ನ ಕಸ ಮುಸರಿ ಕೆಲಸವನ್ನು ಮುಗಿಸಿಕೊಂಡು ಈ ಕಂದನ ಜೋಪಾನ ಮಾಡುತ್ತ ಮನೆಯಲ್ಲಿ ಇಟ್ಕೊಡ್ತು ನೋಡು. ಆಗಲಿ ತಂದೆ. ಕಾಲಿನಂತೆ ನನ್ನ ಕಸ ಮುಸುರಿ ಕೆಲಸ ಮುಗಿಸಿಕೊಂಡು ಹಾಲು ಹಾಕಿ ಜೋಪಾನ ಮಾಡುವಂತ ಮನೆಯಲ್ಲಿ ಕೂತುಕೊಳ್ಳುತ್ತೇನೆ. ಇದು ಅಷ್ಟೇ ಅಲ್ಲ, ನನ್ನ ಹೆತ್ತ ತಂದೆ ತಾಯಿ ಸಾಕ್ಷಿಯಾಗಿ, ಆ ಸೂರ್ಯಚಂದ್ರನ ಸಾಕ್ಷಿಯಾಗಿ, ಆ ದೇವರ ಗಣಪತಿ ಸಾಕ್ಷಿಯಾಗಿ ತಮ್ಮ ಮಾತ ಮೀರಿ ನಡೆದರೆ ನೆರೆ ಕೊಟ್ಟಾಗಲಿ. ತಂದೆ, ನನ್ನಪ್ಪ, ಅಮ್ಮ ಇನ್ನ ಮೇಲೆ ನಿಮ್ಮ ಮಗಳೆಲ್ಲ ನನ್ನ ಮಗ ತಿಳಿದುಕೊಂಡು ಹಾಲು ಹಾಕಿ ಜೋಪಾನ ಮಾಡುವಂತ ಮನೆಯಲ್ಲಿ ಕೂತುಕೊಳ್ತೇನೆ.
ತೆಗೆದುಕೊಳ್ಳಮ್ಮ. ಅಮ್ಮ, ಈ ಕಂದ ತೆಗೆದುಕೊಳ್ಳು. ನಾನು ಅರಮನೆಗೆ ಹೋಗುತ್ತೇನೆ. ತಾವು ರಾಜಕರ್ಣಕ್ಕೆ ಹೋಗಿ ಬನ್ನಿ. ಆಗಲಿ ನನಗೆ ಹೋಗಿ ಬರಲಿಕ್ಕೆ ಆಶೀರ್ವಾದ ಮಾಡಿದರು. ನಿನಗೆ ಕಲ್ಯಾಣವಾಗಲಿ ಮಾತಾಯಿ ಹೋಗ್ತಾರಮ್ಮ. ಹೌದು, ಕಲಾವಿದರಾದಂತ ಯಮನಪ್ಪ ನಾಟಿಕರವರು